ಇಲ್ಲೇ ಬಾಸ್, ನಾನು ಇಳಿಬೇಕಾಗಿರೋದು. ಥ್ಯಾಂಕ್ ಯು ಸೋ ಮಚ್. ನಾನು ಬರ್ಬೇಕಾಗಿದ್ದು ಇಲ್ಲೇ. ಥ್ಯಾಂಕ್ ಯು, ಬಾಯ್. ಓಕೆ. ಹಾಯ್. ಬಾಸ್, ನೀವು ಇಲ್ಲೇ ಇದ್ದೀರಾ? ನೀವೇನಿಲ್ಲಿ? ರಾಧಿಕಾ ನನಗೆ ಫ್ರೆಂಡೇ. ಅವಳಿಗೆ ಬರ್ಡೇ ವಿಶ್ ಮಾಡಕ್ ಬಂದಿದ್ದೀನಿ. ರಾಧಿಕಾ, ನಿಮ್ಗೇನಾಗಬೇಕು? ಆಕ್ಚುಲಿ ನೀವು ವಿಶ್ ಮಾಡಕ್ ಬಂದ್ರಾ? ಫ್ಯಾಮಿಲಿ ಮೆಂಬರಾ? ನಾನು ರಾಧಿಕಾ. ಬಂದ್ರ ಸಾಹೇಬ್ರೆ? ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ವಿ, ಬೇಗ ಬನ್ನಿ. ಗೆಸ್ಟ್ ಎಲ್ಲ ಕೂಡ ನಿಮ್ಮನ್ನೇ ಕೇಳ್ತಿದ್ದಾರೆ. ನೀವೇನು ಡ್ರೆಸ್ ಚೇಂಜ್ ಬೇರೆ ಮಾಡ್ಬೇಕು, ಬನ್ನಿ ಬೇಗ. ಅದಲ್ಲ ಪ್ರಿಯಾ. ಸಾಹೇಬ್ರೆ, ಮೊದ್ಲು ನೀವು ಬನ್ನಿ ಸಾಹೇಬ್ರೆ. ಹಾಗಲ್ಲ ಪ್ರಿಯಾ, ನಾನ್ ಮಾತಾಡ್ತಿದ್ದೀನಲ್ಲ. ಬೇಕು, ನಡೀರಿ. ಯಾರದು ರಾಧಿಕಾ? ಇವಾಗ ಬಂದಿದ್ದು ನಿನ್ ತಂಗಿ ಅಲ್ವಾ? ಅವ್ರನ್ನ ಯಾಕೆ ಅವಳು ಹಾಕಿ ಕರ್ಕೊಂಡು ಹೋದ್ಲು? ಹಾಯ್ ಕಣೋ. ಹೇ ಹಾಯ್ ಕಣೋ. ನಿನ್ ಬಗ್ಗೆನೇ ಮಾತಾಡ್ತಿದ್ದೆ, ನೀನೇ ಬಂದೆ. ಎಷ್ಟು ದಿನ ಆಯ್ತು ನಿಮ್ಮಿಬ್ರನ್ನ ನೋಡಿ. ತುಂಬಾ ಸಲ ಫೋನ್ ಮಾಡಬೇಕು ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಅದಕ್ಕೆ ಇವತ್ತು ಹೇಗಿದ್ರು ರಾಧಿಕಾ ಬರ್ಡೇ ಅಲ್ವಾ, ಇಬ್ರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಡೈರೆಕ್ಟಾಗಿ ಬಂದೆ. ಅಷ್ಟೇ ಅಲ್ಲ ಕಣೋ, ನಿಮ್ಮಿಬ್ರಿಗೂ ಸರ್ಪ್ರೈಸ್ ಗಿಫ್ಟ್ ಕೂಡ ತಂದಿದ್ದೀನಿ. ಲೋ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಬಾ ನನ್ನ ಜೊತೆ. ಇರೋ, ಆಮೇಲೆ ಹೋಗೋಣ. ನಿಮ್ಮಿಬ್ರು ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದ್ಯೋ. ನೀವಿಬ್ರು ನಿಜವಾಗ್ಲೂ ಮೇಡ್ ಫಾರ್ ಈಚ್ ಅದರ್. ರಾಜೇಶ್, ನಾನು ಹೇಳೋದು ಸ್ವಲ್ಪ ಕೇಳ್ತೀಯಾ? ರಾಧಿಕಾ, ರಾಧಿಕಾ, ದೊಡ್ಡತ್ತೆ. ಏನಮ್ಮ? ಯಾರಿವ್ರು? ದೊಡ್ಡತ್ತೆ, ಇವರು ನನ್ನ ಕಾಲೇಜ್ ಮೇಟ್. ನಮಸ್ತೆ ಅಮ್ಮ. ನಮಸ್ಕಾರ. ಬೇಗ ಬಾಮ್ಮ, ಎಲ್ರು ಕಾಯ್ತಾ ಇದ್ದಾರೆ. 2 ನಿಮಿಷ ದೊಡ್ಡತ್ತೆ, ಬಂದ್ಬಿಡ್ತೀನಿ. ಸರಿ, ಬೇಗ ಬಾ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ರಾಧಿಕಾ. ಥ್ಯಾಂಕ್ ಯು. ತಗೋ ಗಿಫ್ಟ್. ಅಕ್ಕ, ಏನಕ್ಕ ಇನ್ನೂ ಇಲ್ಲೇ ಇದ್ಯಾ? ಪತಿರಾಯ್ರೆ, ನೀವ್ ಕೇಕ್ ಎಲ್ಲಿದೆ ಕೇಳಿದ್ರಾ? ಹಾ ಕೇಳಿದೆ, ಬರ್ತಿದ್ಯಂತೆ. ಹೌದು, ಇವ್ರು ಯಾರು? ನನ್ನ ಫ್ರೆಂಡ್ ರಾಜೇಶ್. ಓ, ನೀವೇನ ಆಗ್ಲೇ ಫೋನ್ ಮಾಡಿದ್ದು? ಹಾ ಹೌದು. ಸರಿ ಅಕ್ಕ, ಬೇಗ ಬಾ, ನೀನ್ ರೆಡಿ ಆಗ್ಬೇಕು. ಆ ಗಿಫ್ಟ್ ಇಲ್ಲಿ ಕೊಡು, ನಾನು ಎತ್ತಿಡ್ತೀನಿ. ನಿಜವಾಗ್ಲೂ ಏನ್ ನಡೀತಾ ಇದೆಯೋ ಇಲ್ಲಿ? ರಾಧಿಕಾ, ನಿನ್ ತಂಗಿ ಅಮರ್ನ ಪತಿರಾಯರ ಏನ್ ಕರೀತಿದ್ದಾಳೆ? ನೀವಿಬ್ರು ಮದ್ವೆ ಆಗ್ಲಿಲ್ವಾ? ಲೇ, ಅದನ್ನೇ ಆವಾಗಿಂದ ಹೇಳಕ್ ಟ್ರೈ ಮಾಡ್ತಿರೋದು.
ಅದೇನಾಯ್ತಂದ್ರೆ ಇಷ್ಟೆಲ್ಲ ಆಯ್ತಾ? ಇವಾಗ ನಿನ್ ಜೊತೆ ಬಂದಿದ್ದು ನನ್ನ ಯಜಮಾನ್ರು ಕೈಲಾಶ್. ಲೇ ರಾಜೇಶ್, ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಇಲ್ಲಿಂದ ಹೋಗ್ಬಿಡೋ. ಸರಿ ಕಣೋ. ಏಯ್, ಅನಾಹುತ ಆಗೋಯ್ತು. ಏಯ್, ಏನಾಯ್ತು? ಏಯ್, ನಾನು ಕೊಟ್ಟಿರೋ ಗಿಫ್ಟು ನಿಮ್ಮಿಬ್ರು ಹೆಸರಿರೋ 2,000 ರೂಪಾಯಿ ನೋಟ್ ಕಣೋ. ಏನ್ ಮಾಡ್ತಿದ್ಯಾ? ಈ ಅಮರ್ ರಾಧಿಕಾ ಪ್ರೀತಿನ ಈ ಹೃದಯದಲ್ಲಿ ಬಂಧಿಸ್ತಿದ್ದೀನಿ. ಈ ನೋಟ್ ಮೇಲೆ ಹೆಸರು ಬರೆದು ಆಶೀರ್ವಾದ ಮಾಡಿ ಅಂತ ಕೇಳಿದ್ರಿ ಪ್ರಪಂಚಕ್ಕೆಲ್ಲ ಗೊತ್ತಾಗತ್ತಾ? ನಾವ್ ಎಲ್ಲಿದ್ರು ಸರಿ, ಈ ನೋಟ್ ಅಂತೂ ಕೈಯಿಂದ ಕೈಗೆ ಇಡೀ ದೇಶದಲ್ಲಿ ಓಡಾಡುತ್ತೆ. ಈ ನೋಟ್ ತಗೊಂಡಿರೋ ಪ್ರತಿಯೊಬ್ರು ನಮ್ಮ ಪ್ರೀತಿನ ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ಲೇ, ಎಂತ ಕೆಲಸ ಮಾಡ್ಬಿಟ್ಯೋ? ಸಾರಿ ರಾಧಿಕಾ, ನನಗೆ ಗೊತ್ತಿರಲಿಲ್ಲ. ಸರಿ ಕಣೋ, ಏನು ಅನ್ಕೋಬೇಡ, ನಾವು ನೋಡ್ಕೋತೀವಿ. ನೀನೀಗ ಇಲ್ಲಿಂದ ಹೊರಡು. ಓಕೆ ಓಕೆ, ಟೇಕ್ ಕೇರ್, ಬಾಯ್. ಬಾಯ್. ಇವಾಗ ಏನ್ ಮಾಡೋದು ಅಮರ್? ಪ್ರಿಯಾ ತಾನೇ ತಗೊಂಡು ಹೋಗಿದ್ದು, ನಾನೇನೋ ಮಾಡ್ತೀನಿ ಬಿಡು. ನೀನು ಟೆನ್ಷನ್ ಮಾಡ್ಕೊಬೇಡ ರಾಧಿಕಾ. ಯಾಕೋ ನನಗೆ ತುಂಬಾ ಭಯ ಆಗ್ತಿದೆ. ಸರಿ, ನೀನು ಒಳಗೆ ಹೋಗು, ನಾನು ಮ್ಯಾನೇಜ್ ಮಾಡ್ತೀನಿ. ಹೋಗು. ಏನಪ್ಪ ಬಾಯಿಲೆ? ಸರ್, ಅಮರ್ ಸರ್ ಕೇಕ್ ಆರ್ಡರ್ ಮಾಡಿದ್ದಾರೆ, ಕರಿತೀರಾ? ನಾವು ಈ ಕೇಕ್ಗೋಸ್ಕರನೇ ಕಾಯ್ತಿದ್ವಿ. ಅಮರ್ ನಮಗೆ ತಗೊಳ್ಳೋದಿಕ್ಕೆ ಹೇಳಿದ್ರು. ಕೊಡಿ ಇಲ್ಲಿ. ಇನ್ಯಾಕ್ ಲೇಟು? ತೆಗೀರಿ. ರಾಧಿಕಾ, ನೀನ್ ನಮಗ್ ಮಾಡಿರೋ ಅನ್ಯಾಯಕ್ಕೆ ನೀನ್ ಹುಟ್ಟಿದ ದಿನಾನೇ ಪ್ರತೀಕಾರ ತಗೋತೀನಿ. ಅಲಿಬೇಳೆ. ಕೈಲಾಶಿ ಕೇಕ್ನ ತಗೊಂಡು ರಾಧಿಕಾ ಬಾಯಿಗೆ ಇಡ್ತಿದ್ದಂಗೆ ಅವಳು ಕೈ ಕಾಲು ಬಿದ್ದೋಗಿ ಅವಳು ಜೀವನ ಪೂರ್ತಿ ಹಾಸಿಗೆ ಮೇಲೆ ಬಿದ್ದಿರ್ತಾಳೆ. ಅವಳು ಬದುಕಿರೋವರೆಗೂ ಕೈ ಕಾಲು ಕೂಡ ಆಡ್ಸಕ್ಕಾಗಲ್ಲ. ಅವಳಿಗದೇ ಸರಿಯಾದ ಶಿಕ್ಷೆ.
ಒಂದೇ ಸಾರಿ ಮುಗಿಸ್ಬಿಟ್ರೆ ಏನ್ ಪ್ರಯೋಜನ? ದಿನ ನರಳಿ ಸಾಯ್ಬೇಕು. ಹೌದು, ಜೊತೆಲಿ ಕೈಲಾಶು ಕೇಕ್ ತಿನ್ಬಿಟ್ರೆ ಅವಾಗೇನ್ ಮಾಡೋದು? ಹಾಗೇನಾದ್ರೂ ಆದ್ರೆ ನನ್ನ ಹತ್ರ ಅದಕ್ಕೂ ಮದ್ದಿದೆ. ನೀನೇನ್ ಭಯ ಪಡ್ಬೇಡ. ನಡಿ ಹೋಗೋಣ. ಹೇಗಿದ್ಯಾ ಪುಟ್ಟಿ? ಚೆನ್ನಾಗಿದ್ದೀನಿ. ಎಲ್ರು ಚೆನ್ನಾಗಿದಾರಲ್ಲ? ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಸರಿ? ಪ್ರಿಯಾ, ಸ್ವಲ್ಪ ಇರ್ರಿ, ಮಾತಾಡ್ತಿದ್ದೀನಲ್ಲ. ಚಿಕ್ಕಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ರು ಪ್ರಿಯಾ. ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ. ಅಂಕಲ್ ಚೆನ್ನಾಗಿದ್ದೀರಾ? ಮಕ್ಳೆಲ್ಲ ಆರಾಮ? ಪ್ರಿಯಾ, ಆ, ಪ್ರಿಯಾ, ಅದು ಏನ್ ಪತಿ ನನ್ನ ನೀನು? ಮಾತು. ಅಲ್ಲೋಡಿ, ಅತ್ತೆ ಬಂದಿದ್ದಾರೆ, ಮಾತಾಡ್ಸೋಣ ಬನ್ನಿ. ಅತ್ತೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಬರ್ತಿದ್ದಾಳೆ. ಚೆನ್ನಾಗಿದ್ದಾಳೆ. ಪ್ರಿಯಾ, ಹೇ ಹಾಯ್. ಏಯ್ ಪ್ರಿಯಾ, 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 ಪ್ರಿಯಾ. ಏನ್ ಪತ್ತಿರಾ ಇರೇ? ಆಗ್ಲೇ ನನ್ನ ಫ್ರೆಂಡು ನಿನ್ಗೊಂದು ಗಿಫ್ಟ್ ಕೊಟ್ಟಿದ್ನಲ್ಲ, ಅದೆಲ್ಲಿಟ್ಟೆ? ಗೊತ್ತಿಲ್ಲ ಪತ್ತಿರಾ ಇರೇ. ಈ ಗಲಾಟೆಲ್ ಎಲ್ಲಿದ್ನೋ ನೆನ್ಪೇ ಆಗ್ತಿಲ್ಲ. ಪ್ಲೀಸ್ ನೆನಪು ಮಾಡ್ಕೋ ಪ್ರಿಯಾ, ಅದು ತುಂಬಾ ಇಂಪಾರ್ಟೆಂಟ್. ಏನು ಪತ್ತಿರಾ ಇರೇ, ನೆನ್ಪಾಗ್ತಿಲ್ಲ. ಆಮೇಲೆ ಯೋಚನೆ ಮಾಡಿ ಹೇಳ್ತೀನಿ, ಸರಿನಾ? ಏ ಪ್ರಿಯಾ, ಪ್ರಿಯಾ. ಅಮ್ಮ ರಾಮ, ರಾಜೇಶ್ ಕೊಟ್ಟಿರೋ ಗಿಫ್ಟ್ ಸಿಕ್ತಾ? ಅವಾಗಿಂದ ನಾನು ಕೇಳ್ತಾನೆ ಇದ್ದೀನಿ ರಾಧಿಕಾ, ಆದ್ರೆ ಪ್ರಿಯಾ ನೋಡು ಮಾತಿಗೆ ಸಿಗ್ತಿಲ್ಲ. ಎಲ್ಲಿಟ್ಟಿದ್ದಾಳಂತ ಮರ್ತೋಗಿದ್ದಾಳಂತೆ. ಸಿಗ್ಲಿಲ್ವಾ? ಮತ್ತೇನ್ ಮಾಡುದು ಅಮ್ಮ? ನೀನೇನ್ ಟೆನ್ಷನ್ ಮಾಡ್ಕೋಬೇಡ ರಾಧಿಕಾ, ನಾನು ಹೇಗಾದ್ರೂ ಮಾಡಿ ಹುಡುಕ್ತೀನಿ. ಪ್ಲೀಸ್ ನೀನ್ ಕಾಮಾಗಿರು ಪ್ಲೀಸ್. ಪ್ರಿಯಾ, ಪ್ರಿಯಾ, ಬೇಗ ಬಾ ಅಮ್ಮ, ಟೈಮ್ ಆಗ್ತಿದೆ. ಬಾ ಇಲ್ಲಿ. ಕೇಕ್ ಎಲ್ಲಮ್ಮ ಬಂದೇ ಇಲ್ಲ. ದೊಡ್ಡತ್ತೆ, ಏರ್ಪಾಟೆಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆ. ನೀವಿಬ್ರು ಇಷ್ಟು ಕಮ್ಮಿ ಟೈಮಲ್ಲೂ ಸೂಪರ್ ಆಗಿ ಮಾಡಿದೀರಾ. ಥ್ಯಾಂಕ್ ಯು ದೊಡ್ಡತ್ತೆ. ಪತ್ತಿರಾ ಇರೇ, ಕೇಕ್ ಬಂತಾ? ಹಾ ಬಂದಾಯ್ತು ಪ್ರಿಯಾ, ಇಲ್ಲೇ ಎಲ್ಲೋ ಇರಬೇಕು. ಅಮ್ಮ ಪ್ರಿಯಾ, ಅಲ್ಲಿದೆ ಅಮ್ಮ, ಹೋಗ್ ತಗೊಂಡ್ ಬರ್ತ್ಯಾ? ಸರಿ. ಹೋಗು ಹೋಗು, ಬೇಗ ತಗೊಂಡ್ ಬಾ. ಅಯ್ಯೋ, ಏಯ್ ಏಯ್ ಪ್ರಿಯಾ, ನೋಡ್ಕೊಂಡು ಬರುತ್ತಾನೆ. ಸಾರಿ ಪತ್ತಿರಾ ಇರೇ, ಏನೋ ಅಕ್ಕನ ಬರ್ಡೇನ ಗ್ರ್ಯಾಂಡ್ ಆಗಿ ಮಾಡೋಣ ಅನ್ನೋ ಅವಸರದಲ್ಲಿ. ಏಯ್ ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಹೋಗ್ಲಿ ಬಿಡು ಅಮರ್, ಏನೋ ಕೈ ತಪ್ಪಿ ಬಿದ್ದೋಯ್ತು. ಬೇಕು ಅಂತ ಮಾಡ್ಲಿಲ್ವಲ್ಲ. ಇನ್ನೊಂದು ಕೇಕ್ ತರ್ಸು. ಒಂದ್ ನಿಮಿಷ ಅಮ್ಮ. ಹಾ ಹಲೋ.
ಅಮ್ಮ ಪ್ರಿಯಾ, ಅಮ್ಮ ರಾಧಿಕಾ, ನಿಂಗೆ ಹುಟ್ಟು ಹಬ್ಬದ ಶುಭಾಶಯ ಅಮ್ಮ. ಥ್ಯಾಂಕ್ ಯು ಅಜ್ಜಿ. ಸುಖವಾಗಿ ಬಾಳಮ್ಮ. ಅಜ್ಜಮ್ಮ ನೀನಿಲ್ಲಿ? ಅಮ್ಮ ಪ್ರಿಯಾ, ನಿಮ್ಮ ಅಕ್ಕನ ಹುಟ್ಟದಬ್ಬ ಅಂತ ಹೇಳಿದ್ಲಲ್ಲ, ಎಲ್ಲರೂ ಆಶ್ಚರ್ಯ ಪಡೋ ಹಾಗೆ ಪ್ರತ್ಯೇಕವಾಗಿ ನಾನು ಕೂಡ ನಿಮ್ಮ ಅಕ್ಕನ ಕೈಲಿ ಕೇಕ್ ಕಟ್ ಮಾಡ್ಸೋಣ ಅಂತ ತಂದೆ. ಹ್ಯಾಪಿ ಬರ್ಡೇ ಅದ್ಗೆ. ಥ್ಯಾಂಕ್ ಯು ನೇಹಾ. ತುಂಬಾ ಥ್ಯಾಂಕ್ಸ್ ಅಜ್ಜಮ್ಮ. ನಿನ್ ಸಪೋರ್ಟ್ ನಂಗೆ ಯಾವಾಗ್ಲೂ ಇರುತ್ತೆ ಅಂತ ನೀನ್ ಮತ್ತೆ ಪ್ರೂವ್ ಮಾಡ್ದೆ. ಇವಾಗ ಇಷ್ಟಕ್ಕೂ ನಿನ್ಗೋಸ್ಕರ ನಾನೇನ್ ಮಾಡಿದ್ನೆ? ನೀನ್ ಮೊಮ್ಮಗಳು ಏನಾದ್ರೂ ಎಡ್ವರ್ಟ್ ಮಾಡ್ಲೇಬೇಕಲ್ಲ. ಆರ್ಡರ್ ಮಾಡಿದ ಕೇಕ್ನ ನೋಡು ಹೇಗೆ ಬೀಳ್ಸಿದಾಳೆ. ಹಾ, ಅಯ್ಯೋ. ಅದೇ ಟೈಮ್ ನೀನ್ ಕೇಕ್ ತಂದಿದ್ಕೆ ನೋಡು ಹೇಗೆ ಆಡ್ತಿದ್ದಾಳೆ ಅಂತ. ಸರಿ, ಈಗ್ಲೇ ತಡ ಆಗಿದೆ, ಆ ಕೇಕ್ ಕಟ್ ಮಾಡಿಸಿ. ಪ್ರಿಯಾ, ಅದೇ ಆ ರಾಜೇಶ್ ಕೊಟ್ಟಿರೋ ಗಿಫ್ಟ್ ಎಲ್ಲಿಟ್ಟಿದ್ಯಾ? ಅದೇ ನೆನಪಾಗ್ತಾ ಇಲ್ಲ ಅಕ್ಕ. ನಂಗೆ ಗೊತ್ತಿರೋ ಹಾಗೆ ಮೇಲ್ಗಡೆ ರೂಮಲ್ಲಿ ಇರ್ಬೇಕು. ಮೇಲಿರೋ ರೂಮಲ್ಲಿ ಇಟ್ಟಿದ್ಯಾ? ಹಾ. ಓಕೆ, ಮೇಲೆ ರೂಮ್ ಮೇಲೆ. ಬಂದಿರೋ ಗಿಫ್ಟ್ ಬಗ್ಗೆ ಆಗ್ಲೇ ನೋಡಿದ್ರೆ ಗಾಬರಿಯಾಗಿ ಕೇಳಿದ್ರಿ. ಈಗ ನೋಡಿದ್ರೆ ಅಕ್ಕನ್ ಪರ್ಮಿಷನ್ ಇಲ್ದೆ ಗಿಫ್ಟ್ ನೋಡ್ತಿದ್ದೀರಾ. ಹಾಗ್ ಮಾಡೋದ್ ತಪ್ಪು ಅಂತ ಹೇಳಿದ್ ನೀವೇ. ಯಾಕೆ ಹಂಗ್ ಮಾಡ್ತಿದ್ದೀರೋ ನಂಗಂತೂ ಗೊತ್ತಾಗ್ತಿಲ್ಲ. ಅಷ್ಟಕ್ಕೂ ಗಿಫ್ಟ್ ಬಗ್ಗೆ ಯಾಕೆ ಟೆನ್ಷನ್ ನಿಮ್ಗೆ? ಇವಾಗ ಅಕ್ಕ ಕೂಡ ಇದೇ ಗಿಫ್ಟ್ ಬಗ್ಗೆ ಯಾಕೆ ಕೇಳಿದ್ಲು? ಟೆನ್ಷನ್ ಗಿನ್ಷನ್ ಏನಿಲ್ಲ ಪ್ರಿಯಾ. ಇವಾಗ ಬಂದಿದ್ದವನು ಇದು ತುಂಬಾ ಸ್ಪೆಷಲ್ ಗಿಫ್ಟು, ನೋಡಿದ್ರೆ ಶಾಕ್ ಆಗೋಗ್ತೀರಾ ಅಂತ ಹೇಳ್ದ. ನಾನು ಹಾಗೆ ಫೋನಲ್ಲಿ ಮಾತಾಡ್ಕೊಂಡು ಮೇಲೆ ಬಂದಾಗ ಆ ಗಿಫ್ಟ್ ಕಾಣಿಸ್ತು. ತಪ್ಪು ಅಂತ ಗೊತ್ತಿದ್ರು ಏನಿರ್ಬೋದು ಅಂತ ತಿಳ್ಕೊಳಕ್ಕೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗದೆ ತೆಗೆದು ನೋಡಿದೆ ಅಷ್ಟೇ. ರಾಧಿಕಾ ಅವರು ಕೂಡ ಬಹುಶಃ ಅದಕ್ಕೆ ಕೇಳಿರ್ತಾರೆ. ಏನಿತ್ತು ಅದರಲ್ಲಿ? 2000 ರೂಪೀಸ್ ನೋಟ್ ಇತ್ತು. ಅದೆಂತ ಸರ್ಪ್ರೈಸ್ ಗಿಫ್ಟ್? ನೋಡಿಲಿ, ನಾನು ಅದೇ ಅನ್ಕೊಂಡೆ.
ಸರಿ ಹೋಯ್ತು. ಸರಿ ಬಿಡಿ, ನಡೀರಿ. ಕೇಕ್ ಕಟ್ ಮಾಡೋ ಟೈಮ್ ಆಯ್ತು, ಕರೀತಿದ್ದಾರೆ, ನಡೀರಿ. ಹಾ